ಸರ್ ಇದು ಈ ರಿಜಿಸ್ಟ್ರೇಷನ್ ಸರ್. ಈಗ ನಮಗೆ ನಂಬರ್ ಆಫ್ ಕೌಂಟ್ ಏನೋ ರೈತರು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾದ್ರೆ ಹೌದು ಸರ್. ನೆಕ್ಸ್ಟ್ ಇಯರ್ ನಾವು ಇನ್ನೂ ಕೃಷಿ ಮೇಳ ಇನ್ನೂ ಏನು ಚೆನ್ನಾಗಿ ಮಾಡ್ಬೋದು. ಈಗ ಇವ್ರ ಹತ್ರ ಮಾಹಿತಿ ತಿಳ್ಕೊಂಡು ಈಗ ಅಂಗಡಿಗಳು ಹೇಗಿದೆ ಅಂತ ನೋಡೋಣ ಬನ್ನಿ ಒಂದು ಕಡೆಯಿಂದ. ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಅತಿ ದೊಡ್ಡ ಕೃಷಿ ಮೇಳ ಅಂತಲೂ ಹೇಳ್ಬೋದು. ನಾವು ಎಲ್ಲ ನಮ್ಮ ಡೀಲರ್ ಕೌಂಟ್ರಲ್ಲೂ ಕೂಡ ಒಂದು ಸ್ಯಾಂಪಲ್ಗೆ ಸೋಲಾರ್ನ ನಾವು ಒಂದು ಪ್ಯಾನಲ್ ಮತ್ತು ಒಂದು ಕಂಟ್ರೋಲರು ಒಂದು ಪಂಪ್ ಒಂದು ಡೆಮೋ ಪೀಸ್ ಕೊಡೋದಕ್ಕೆ ಒಂದು ಯೋಚನೆ ಹಮ್ಮಿಕೊಂಡಿದ್ದೀವಿ. ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ CRI ಕಂಪನಿಯಿಂದ ರೈತರಿಗೆ ಕಮ್ಮಿ ರೇಟಲ್ಲಿ ಒಳ್ಳೊಳ್ಳೆ ಮೋಟ್ರ್ ಪಂಪ್ಗಳು ಕೊಟ್ಟು ಒಳ್ಳೊಳ್ಳೆ ರೀತಿಯಲ್ಲಿ ನೀರು ಚೆನ್ನಾಗಿ ಬರೋ ಥರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಇವತ್ತಿದ್ದೀನಿ ಧಾರವಾಡ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ. ಇವತ್ತು 2025ನೇ ಇಸ್ವಿನಲ್ಲಿ ಏನು ನಡೀತಾ ಇದೆ ಧಾರವಾಡದ ಕೃಷಿ ಮೇಳ, ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಮ್ಮದು ಕೂಡ ಇಲ್ಲಿ ಸ್ಟಾಲ್ ಹಾಕಿದ್ದೀವಿ. ಪ್ರತಿ ವರ್ಷ ಬೆಂಗಳೂರಿನಲ್ಲಿ GKVKನಲ್ಲಿ ಹೇಗೆ ನಡೀತಾ ಇದೆಯೋ ಅದೇ ಥರ ಪ್ರತಿ ವರ್ಷ ಇಲ್ಲೂ ಕೂಡ ಧಾರವಾಡದ ಕೃಷಿ ಮೇಳದಲ್ಲಿ ನಡೀತಾ ಇದೆ. ಇಲ್ಲಿ ಎಲ್ಲ ಥರನೇ ಸೇಮ್ ಬೆಂಗಳೂರಲ್ಲಿ ಏನು ನಡೀತದೋ ಎಲ್ಲ ರೈತರುಗಳು ಹೇಗೆ ಬರ್ತಾರೋ ಅದೇ ಥರನೇ ಇಲ್ಲೂ ಕೂಡ ಧಾರವಾಡದಲ್ಲಿ ಎಲ್ಲ ರೈತರುಗಳು ಬೇಜಾನ್ ಜನ ಬರ್ತಾ ಇದ್ದಾರೆ. 3 ದಿವಸದಿಂದ ನಡೀತಾ ಇದೆ. ನಾವು 3 ದಿವಸದಿಂದ ಇಲ್ಲಿ ನಮ್ಮ ಸ್ಟಾಲಲ್ಲಿ ಇದ್ದೀವಿ. ಮತ್ತು ಈ ಸಲ ಹೊರಗಡೆ ನೋಡೋಣ ಹೇಗೆ ಜನ ಬರ್ತಾ ಇದ್ದಾರೆ ಇವತ್ತು ಅಂತ ಹೇಳಿ ನೋಡ್ತಾ ಇದ್ದೀನಿ. ನೋಡಿ, ಇವತ್ತು ಸೋಮವಾರ ಆದರೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ. ನಮ್ಮ ಅಂಗಡಿಲೂ ಕೂಡ GKVKನಲ್ಲಿ ತಗೊಂಡು ಸುಮಾರು ಸಾವಿರಾರು ಜನ ರೈತರುಗಳು ಎನ್ಕ್ವೈರಿ ಮಾಡಿದ್ದಾರೆ. ಅದರಲ್ಲಿ 100 ಜನ ರೈತರುಗಳು ಕೂಡ ಮೋಟ್ರ್ ಪಂಪ್ನ ತಗೊಂಡಿದ್ದಾರೆ. ನಂತರ ನೋಡಿ, ಈ ಲಾಸ್ಟ್ ಇಯರು ಧಾರವಾಡದಲ್ಲಿ ಸುಮಾರು ಲಕ್ಷಾಂತರ ಜನ ಬಂದಿದ್ದರು ಅಂತ ಹೇಳಿ ಒಂದು ಉಲ್ಲೇಖ ಇದೆ. ಎಷ್ಟು ಜನ ಬಂದಿದ್ದೀವಿ, ಎಷ್ಟು ಜನ ಹೋಗಿದ್ದಾರೆ ಅನ್ನೋದಕ್ಕೆ ಈ ಸಲ ಸ್ಕ್ಯಾನ್ ಮಾಡಿ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ರೀತಿ ಕೊಡ್ತಾ ಇದ್ದಾರೆ. ಯಾವ ಥರ ಅಂದರೆ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಸರ್ ನಮಸ್ಕಾರ. ನಮ್ಮ ಹೆಸರು ತಿಮ್ಮೇಗೌಡ ಅಂತ. ನಮ್ಮ ನೀರು ಮೋಟ್ರ್ ಅಂಗಡಿ ಹೋಲ್ಸೇಲ್ ನಮ್ಮದು ಮೋಟ್ರ್ ಅಂಗಡಿ ಇದೆ ಬೆಂಗಳೂರಿನಲ್ಲಿ. ರೈತರುಗಳಿಗೆ ಕಮ್ಮಿ ರೇಟಲ್ಲಿ ಮೋಟ್ರ್ ಪಂಪ್ನ ಕೊಡ್ತಾ ಇದ್ದೀವಿ. ಹಂಗೆ ಧಾರವಾಡದ ರೈತರಿಗೂ ಕೂಡ ಒಂದು ಪ್ರಚಾರ ಮಾಡಿ ಕಮ್ಮಿ ರೇಟಲ್ಲಿ ಮೋಟ್ರ್ ಪಂಪ್ ಕೊಡಬೇಕು ಅಂತ ಹೇಳಿ ಕೃಷಿ ಮೇಳಕ್ಕೆ ಬಂದಿದ್ದೀನಿ. ಬ್ರಾಂಚಸ್ ಇದಾವ ನಮ್ಮದು. ಈಗ ಹೊಸ ಬ್ರಾಂಚಸ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಫುಲ್ಲು ಎಲ್ಲ ಬ್ರಾಂಚ್ಗಳನ್ನ ಮಾಡ್ತಾ ಇದ್ದೀವಿ ಈಗ. ಹಾಗಾಗಿ ಇಲ್ಲಿ ಧಾರವಾಡ ಕೃಷಿ ಮೇಳ ತುಂಬ ಚೆನ್ನಾಗಿದೆ, ಜಾಸ್ತಿ ಜನ ರೈತರು ಬಂತು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಬಂದಿದ್ದೀನಿ, ನೋಡ್ಕೊಂಡು ಹೋಗೋಣ ಅಂತ. 3 ದಿವಸದಿಂದ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಿನ್ನೆ ಮನೆಯಿಂದ ತುಂಬ ಲಕ್ಷಾಂತರ ಜನ ಬಂದಿದ್ದಾರೆ. ಬೆಂಗಳೂರು ಕೃಷಿ ಮೇಳ ಅಟೆಂಡ್ ಮಾಡಿದ್ದೀರಾ? ಹೌದು ಸರ್. ಮತ್ತೆ ಅಲ್ಲಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್ ಸರ್? ಅಲ್ಲೂ ರೈತರು ಬರ್ತಾ ಇದ್ದಾರೆ, ಇಲ್ಲೂ ರೈತರು ಬರ್ತಾ ಇದ್ದಾರೆ. ನಾವು ಇಲ್ಲಿ ನಿಮ್ಮ ಬಗ್ಗೆ ಇದು ಸ್ಕ್ಯಾನರ್ ಇಟ್ಕೊಂಡಿದ್ದಾರೆ. ನೆನ್ನೆ ಮನೆಯೆಲ್ಲ ಇವರು ಮೇಡಮ್ ಎಲ್ಲ ಇಟ್ಕೊಂಡಿದ್ರು. ಸರ್ ಸ್ಕ್ಯಾನ್ ಮಾಡಿ ಇದು ಒಂದು ಏನಪ್ಪ ಅಂದರೆ ನಾವು ಇಲ್ಲಿ ಬಂದಿರೋದಕ್ಕೆ ಒಂದು ಪ್ರೂಫು ಸರ್ಟಿಫಿಕೇಟ್ ಬರ್ತದೆ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮನ್ನೂ ಒಂದ್ಸಲ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ಸರ್ ಇದು, ಯಾಕೆ ಸರ್ ಇದು? ಸರ್ ಇದು ಈ ರಿಜಿಸ್ಟ್ರೇಷನ್ ಸರ್. ಈಗ ನಮಗೆ ನಂಬರ್ ಆಫ್ ಕೌಂಟ್ ಏನೋ ರೈತರು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾದ್ರೆ ಹೌದು ಸರ್. ನೆಕ್ಸ್ಟ್ ಇಯರ್ ನಾವು ಇನ್ನೂ ಕೃಷಿ ಮೇಳ ಇನ್ನೂ ಏನು ಚೆನ್ನಾಗಿ ಮಾಡ್ಬೋದು, ನಮ್ಮ ಟೆಕ್ನಾಲಜೀಸ್ನ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು, ಬೇರೆಯವ್ರಿಗೆ ಹೆಂಗೆ ಚಾನ್ಸಸ್ ಕೊಡ್ಬೋದು ಅಂತ. ಈಗ ಹೋದ ಸತಿ ನಮ್ಮ 24 ಲಕ್ಷ ಆಗಿದ್ದಾರೆ, ಅದು ಕೌಂಟ್ ಕರೆಕ್ಟ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಸತಿ ಜಾಸ್ತಿ ನಾವು ಲಿಮ್ಕಾ ಬುಕ್ ರೆಕಾರ್ಡ್ಸ್ ಅಲ್ಲಿ ಇದು ಮಾಡಿ ಜನ ರೈತರು ಬಂದಿದ್ದಾರೆ ಅಂತ ಮಾಡಿದ್ರೆ ಅವ್ರಿಗೆ ಎಲ್ಲ ರೈತರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ರೈತರಿಗೂ ಸ್ಪ್ರೆಡ್ ಇನ್ಫಾರ್ಮೇಶನ್ ಹೋದ್ರೆ ಎಲ್ರಿಗೂ ಬರೋಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ತೀನಿ ಸರ್. ಈ ರಿಜಿಸ್ಟ್ರೇಷನ್ ಮಾಡ್ತಾರೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಡಿಜಿಟಲ್ ಮ್ಯಾಪ್ ಸಿಗುತ್ತೆ, ನಿಮ್ಮ ಸ್ಟಾಲ್ಸ್ ಎಲ್ಲೆಲ್ಲಿದ್ದಾವೆ ನಂಬರ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಇದು ಕೃಷಿ ಮೇಳ ಎಂಟ್ರೆನ್ಸ್ಗೆ ಒಂದೊಂದು ಟೈಮ್ ಬಿಡೋದಿಲ್ವಲ್ಲ, ವೆಹಿಕಲ್ಸ್ಗೆಲ್ಲ ಟಿಕೆಟ್ ಸಿಗುತ್ತೆ, ಕೃಷಿ ಮೇಳ ಟಿಕೆಟ್ ಅದೊಂದು ಸಿಗುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅದಾದ್ಮೇಲೆ ರೈತರದ್ದು ಮಾಹಿತಿ ಎಲ್ಲ ಸಿಗುತ್ತಲ್ಲ ಸರ್. ನಾವು ಏನಾದ್ರು ಪ್ರೋಗ್ರಾಮ್ ಇದ್ರೆ ಅವ್ರು ಡೈರೆಕ್ಟ್ ಮೆಸೇಜ್ ಹೋಗೋಂಗೆ ಅವರು ಮಾಡ್ತಾರೆ. ನೆಕ್ಸ್ಟ್ ಇದು ಹೇಗೆ ವರ್ಕ್ ಆಗುತ್ತೆ ಒಂದ್ಸಲ ನೋಡ್ಬೋದಾ ಸರ್? ಹಾಂ ಸರ್, ನೋಡ್ಬೋದು. ಮಾಡಿ ತೋರಿಸ್ತಾರೆ, ಗೂಗಲ್ ಲೆನ್ಸ್ ಸ್ಕ್ಯಾನ್ ಮಾಡಿ ನೋಡಿ. ಈಗ ಡೈರೆಕ್ಟ್ ಗೂಗಲಿಂದ ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ಯಾವ ಥರ ಬರುತ್ತೆ ಅಂತ ಹೇಳಿ. ನೋಡಿ, ಈಗ ಇದರಲ್ಲಿ ಡೈರೆಕ್ಟ್ ನೋಡಿ ಕೃಷಿ ಮೇಳ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆ. ಸರ್ ನಿಮ್ಮ ಹೆಸರು? ಸರ್ ಹೆಸರು ಸಿದ್ದು. ಊರಣ ಕೊಳ್ಳೇಗಾಲ. ಸರ್ ಇದು ಆ್ಯಂಡ್ರಾಯ್ಡ್ ಫೋನ್ ಇದೆ, ಇವ್ರಿಗೆ ನೀವು ಈ ರಿಜಿಸ್ಟ್ರೇಷನ್ ಮಾಡ್ತೀರಾ? ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಅಂಥವ್ರಿಗೆ ಹೇಗೆ ಸರ್ ಕೌಂಟ್ ಮಾಡ್ತೀರಾ? ಸರ್ ಅವರು ರಿಜಿಸ್ಟ್ರೇಷನ್ ಬರ್ಕೋತೀವಿ ಸರ್. ಓಕೆ, ಬರ್ಕೊಳ್ತೀರಾ. ಎಷ್ಟು ಜನ ಬಂದಿರಿ ಸರ್? ಸರ್ ನಾವು 5 ಜನ ಬಂದಿದ್ದೀವಿ. ಡಿಸ್ಟ್ರಿಕ್ಟ್ ಚಾಮರಾಜನಗರ. ಮೊಬೈಲ್ ನಂಬರ್ ಹೇಳಿ. 960 960 66 ಅದಲ್ಲ?
ಸರ್ಟಿಫಿಕೇಟ್ಸ್ ನೋಡಿ ಈಗ ಸರ್ಟಿಫಿಕೇಟ್ ಬಂದಿದೆ. ಸಿದ್ದು ಅನ್ನೋ ಹೆಸರಿನಲ್ಲಿ ಕೊಳ್ಳೇಗಾಲದಿಂದ ಬಂದಿದ್ದಾರೆ. ಅವ್ರು ಕೂಡ ಈಗ ಸರ್ಟಿಫಿಕೇಟ್ ಬಂದಿದೆ. ಸರ್ ಈಗ ಈ ಸರ್ಟಿಫಿಕೇಟ್ ಬಂದಿದೆ, ಚೆನ್ನಾಗಿದೆ. ಓಕೆ, ಇದರಿಂದ ಏನು ಅನುಕೂಲ ಸರ್? ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಸರ್ ನಿಮ್ಗೆ ಇದು ಸಿಗುತ್ತೆ. ನಾವು ಇಲ್ಲಿ ಒಂದು ಬಂದಿದ್ವಿ ಬರುತ್ತೆ. ಇಲ್ಲಿಗೆ ನಾವು ಕೃಷಿ ಮೇಳಕ್ಕೆ ಬಂದಿದ್ವಿ ಅಂತ. ನಿಮ್ಗೆ ಬೆನಿಫಿಟ್, ನಮಗೊಂದು ಬೆನಿಫಿಟ್. ಎಷ್ಟು ಜನ ಬಂದಾರೆ ಅಂತ ನಾವು ಹೇಳಿದ್ರೆ ನೆಕ್ಸ್ಟ್ ಇಯರ್ ಕೃಷಿ ಮೇಳಕ್ಕೂ ರೈತರು ಬರೋಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನಿಮಗೆ ಬೇರೆ ಏನಾದರೂ ಈ ವರ್ಷ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಿಮಗೆ ಜನ ಜಾಸ್ತಿ ಇದ್ದಾರೆ ಕಮ್ಮಿ ಇದ್ದಾರೆ ಅಂತ ಹೇಗೆ ಅನಿಸ್ತಾ ಇದೆ? ಹೋದ ವರ್ಷ ಇಂತ ಸೇಮೇ ಇದ್ದಾರೆ ಸರ್. ಸೇಮ್ ಇದ್ದಾರೆ. ಈಗ ಯಾವ ಊರ ಕಡೆಯಿಂದ ಬರ್ತಾರೆ ಸರ್ ಜಾಸ್ತಿ? ಧಾರವಾಡ ಲೋಕಲ್ ಫುಡ್ದು, ಅದು ಬಿಟ್ಟರೆ ಹಾವೇರಿ, ಗದಗ, ಬಾಗಲಕೋಟೆ, ಬೆಳಗಾಮು ಈ ಸುತ್ತಮುತ್ತ ರೀಜನ್ಸ್ ಡಿಸ್ಟ್ರಿಕ್ಸ್ ಎಲ್ಲ ಬೇರೆ ದೂರ ಮಡಿಕೇರಿ, ಮೈಸೂರು, ಬೆಂಗಳೂರು ಬರ್ತಾರೆ ಸರ್. ಅದ್ರ ಕಡಿಮೆ, ಆದರೆ ಈ ಕಡೆ ಸುತ್ತ ರೀಜನ್ಸ್, ನಾರ್ತ್ ಕರ್ನಾಟಕ ರೀಜನ್ಸ್ ಅವ್ರು ಜಾಸ್ತಿ ಬರ್ತಾರೆ. ಓಕೆ ಸರ್, ಇವರೆಲ್ಲ ಯಾರು ಸರ್? ಇವರೆಲ್ಲ ಫೈನಲ್ ಇಯರ್ BSc ಸ್ಟೂಡೆಂಟ್ಸ್. ಇವರೆಲ್ಲ ಸ್ಟೂಡೆಂಟ್ಸಾ? ರಾವೇ ಮುಗಿಸಿ ಡೈರೆಕ್ಟ್ ಇಲ್ಲೇ ಬಂದಿದ್ದಾರೆ. ಓಕೆ. ಇವರೆಲ್ಲ ಈಗ ನಿಮಗೆ ಈ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಓಕೆ, ತುಂಬ ಮಾಹಿತಿ ನೀಡಿದ್ದೀರಾ, ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಈಗ ಇವ್ರ ಹತ್ರ ಮಾಹಿತಿ ತಿಳ್ಕೊಂಡು ಈಗ ಅಂಗಡಿಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಒಂದು ಕಡೆಯಿಂದ ಮಾಹಿತಿ ತಿಳ್ಕೊಂಡು ನಾವು ಸೀದಾ ಈಗ ನಮ್ಮ ಸ್ಟಾಲ್ ಕಡೆ ಬರ್ತಾ ಇದ್ದೀವಿ. ನಮ್ಮದು CRI ಮೋಟ್ರ್ ಪಂಪ್ ಸ್ಟಾಲ್ ಎಲ್ಲಿದೆ ಅಂತ ನೋಡಿ ಬನ್ನಿ ಒಳಗಡೆ. ಹಾಗೇನೆ ಸರ್ ನೋಡಿ, ಇದು ನಮ್ಮದು CRI ಮೋಟ್ರ್ ಅಂಗಡಿ ಧಾರವಾಡದ ಕೃಷಿ ಮೇಳದಲ್ಲಿ ಹಾಕಿರೋವಂಥದ್ದು. ನಮ್ಮದು ಡೀಲರ್ಶಿಪ್ ಇದೆ, ನಮ್ಮದೇ ಅಂಗಡಿ ಇದು. ಈಗ 3 ದಿವಸದಿಂದ ಅಂಗಡಿ ಹಾಕಿದ್ದೀವಿ. ಚೆನ್ನಾಗಿ ಜನ ರೆಸ್ಪಾನ್ಸ್ ಇದೆ. ವಿಸಿಟಿಂಗ್ ಕಾರ್ಡು ಮತ್ತು ಬ್ರೋಚರ್ಗಳನ್ನ ತಗೊಳ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಸರ್ ಏನು ರೇಟು, ಯಾವ ಥರ, ಹೇಗೆ ಅಂತ ಎನ್ಕ್ವೈರಿಗಳು ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಬ್ರೋಚರ್ನ ತೊಗೊಂಡೋಗಿರ್ತಾರೆ. ಆ ನಂತರ ಅವರಿಗೆ ಬೇಕಾದ ಟೈಮ್ ಅಂದರೆ ಸೀಸನ್ ಟೈಮ್, ಬೇಸಿಗೆ ಕಾಲದಲ್ಲಿ ಮಳೆ ನೀರು ಇಲ್ಲದೇ ಇರೋ ಟೈಮಲ್ಲಿ ಅವರು ನಮ್ಮ ಹತ್ರ ಎನ್ಕ್ವೈರಿ ಮಾಡ್ತಾರೆ, ಆದರೂ ತೊಗೊಳ್ತಾರೆ. ನೋಡಿ ನಮ್ಮ ಅಂಗಡಿನಲ್ಲಿ ಎಲ್ಲ ಥರ ಪ್ರತಿ ವರ್ಷ ಸಿಗೋ ಥರ ಎಲ್ಲ ಮೋಟ್ರ್ ಪಂಪ್ಗಳೆಲ್ಲ ಸಿಗ್ತಾ ಇದೆ. ಇಲ್ಲೂ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ನಂತರ ನೋಡಿ ಈಗ ಜನಗಳು ಹೇಗೆ ಬರ್ತಾ ಇದ್ದಾರೆ, ಹೇಗೆ ಹೋಗ್ತಾರೆ, ಇಷ್ಟು ಜನ ಬರ್ತಾರೆ ಅನ್ನೋದೇ ನಾವು ಅಂದ್ಕೊಂಡಿರಲಿಲ್ಲ. ಆದರೂ ಸಿಕ್ಕಾಪಟ್ಟೆ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ಇವತ್ತು ಕೃಷಿ ಮೇಳದ 3ನೇ ದಿನ, ನೆನ್ನೆ ಭಾನುವಾರ ಅಂತ ತುಂಬ ಜನ ಇದ್ದರು. ಆದರೂ ಈಗ ನೋಡಿ ಇವತ್ತು ಸೋಮವಾರ ಕಡಿಮೆ ಬರ್ತಾರೆ ಅಂದ್ಕೊಂಡಿದ್ದು, ಬೆಳಗ್ಗೆನೇ ತುಂಬ ಜನ ಇದ್ದಾರೆ. ಬನ್ನಿ ಒಂದು ಸಲ ಒಳಗಡೆ ನಮ್ಮ ಅಂಗಡಿ ಹೆಂಗಿದೆ ಅಂತ ನೋಡ್ಕೊಂಬರೋಣ. ಬನ್ನಿ ಸರ್. ಸರ್ ನೋಡಿ, ಲಾಸ್ಟ್ ಟೈಮು ಸಿಗೋ ಥರ ಎಲ್ಲ ಥರ ನಮ್ಮ ಹತ್ರ ಮೋಟ್ರ್ಗಳು ನೋಡಿ, ಎಲ್ಲ ಥರ ಮೋಟ್ರ್ಗಳು ಸಿಗುತ್ತೆ. ಯಾವುದೇನು ಮೋಟ್ರ್ಗಳು ಅಂದರೆ ಓಪನ್ ವೆಲ್ ಮೋಟ್ರ್ಗಳು ನೋಡಿ, ನೋಡ್ತಾ ಇದ್ದೀರಾ. ಇದೆಲ್ಲ 10 ರಿಂದ 15 HP ಮೋಟ್ರ್ ಪಂಪ್ಗಳು ಸಿಗುತ್ತೆ. ನೀರು ಹೆವಿ ಬೇಕು ಅಂದರೆ ಚಾನಲ್ಗಳಿಗೆ, ಕಾಲುವೆಗಳ ಒಳಗಡೆ ಹಾಕ್ತಾರೆ ಈ ಮೋಟ್ರ್ಗಳು. ಏನಿಲ್ಲ ಅಂದರೆ ಗಂಟೆಗೆ 50,000 ರಿಂದ 1 ಲಕ್ಷ ಲೀಟರ್ಸ್ ಅಷ್ಟು ನೀರು ಬರ್ತದೆ. ಇದು ಔಟ್ರು ಡಯಾನೇ ಬಂದು 5 ಇಂಚ್ ಬರ್ತದೆ. ಇದು ಹೆವಿ ಮೋಟ್ರು. ಇಷ್ಟು ಬರ್ತಾ ನೀವು ನೋಡಿ, ಇದೆಲ್ಲ ಓಪನ್ ವೆಲ್ ಪಂಪ್ಸ್ಗಳು, AC ಮಾಡಲು ಪಂಪ್ಸ್. ಇದು ಮೊನೋಬ್ಲಾಕ್ ಪಂಪು ಮತ್ತು ಸೆಂಟ್ರಿಫಿಗಲ್ ಮೊನೋಬ್ಲಾಕ್ ಪಂಪ್. ಇದು ಹಿಂಗೆ ಬರ್ತದೆ ನೋಡಿ. ಬೂಸ್ಟರ್ ಪಂಪು, ಪ್ರೆಷರ್ ಪಂಪ್ ನೋಡಿ. ಇದು ಬಂದು ಬೂಸ್ಟರ್ ಪಂಪ್ ಬರುತ್ತೆ. ಇದು ಸೆಲ್ಫ್ ಪ್ರೈಮಿಂಗ್ ಮೋಟ್ರ್ಗಳು ಬರುತ್ತೆ. ಇದೆಲ್ಲ ಮನೆಗಳಿಗೆ ಯೂಸ್ ಮಾಡುವಂಥ ಮೋಟ್ರ್ಗಳು. ನೀರಿನ ಟ್ಯಾಂಕ್ ಮೇಲೆ ಎಸ್ಪೆಷಲಿ ಇದು ನೋಡಿ, ಇದು ಮೋಟ್ರದು ಬಂದು ಟೈಮರ್ ಸೆಟ್ ಮಾಡ್ಬೋದು. ಡ್ರೈ ರನ್ ಯೂಸ್ ಆಗುತ್ತೆ. ಪ್ರತಿಯೊಂದು ಆಟೋಮೆಟಿಕಲಿ ಯೂಸ್ ಆಗುತ್ತೆ. ಇದು ಸಿವೇಜ್ ಪಂಪ್ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ. ಇದು ಸಿವೇಜ್ ಪಂಪು. ಗಲೀಜು ನೀರು, ಕೆಸರು ನೀರು ಈ ಥರ ಬಂದಾಗ ಮೋಟ್ರ್ನಲ್ಲಿ, ನಾರ್ಮಲ್ ಮೋಟ್ರ್ಗಳಲ್ಲಿ ಬ್ಲಾಕ್ ಆಗುತ್ತೆ. ಈ ಸೀವೇಜ್ ಪಂಪು ಎಲ್ಲ ಥರ ನೀರನ್ನ ಏನೇ ಇದ್ರೂ ತೆಗೆದು ಆಚೆ ಹಾಕುತ್ತೆ ನೋಡಿ. ಇದೆಲ್ಲ ನಿಮಗೆ ಸ್ಟಾರ್ಟಪ್ 7,000 ರೂಪಾಯಿಂದನೂ ಕೂಡ ಮೋಟ್ರ್ ಪಂಪ್ಗಳು ಸ್ಟಾರ್ಟ್ ಆಗ್ತದೆ. ಇದೆಲ್ಲ 1 ಇಂಚ್ ಡಿಲಿವರಿ, 2 ಇಂಚ್ ಡಿಲಿವರಿ, 1.5 ಇಂಚ್ ಡಿಲಿವರಿ ಈ ಥರ ಎಲ್ಲ ಬರ್ತಾ ಇದೆ ನೋಡಿ. ಹೀಗೆ ಬರ್ತಾ V6 ಮೋಟ್ರ್ಗಳು, V4 ಮೋಟ್ರ್ಗಳು ಎಲ್ಲ ಕೂಡ ಇದೆ. ಇದೆಲ್ಲ ಸ್ಟೀಲೆಕ್ಸ್ ಪಂಪ್ಸ್ಗಳು. ಇದು ACM ಮಾಡಲು, ವಿರಾಟ್ ಮಾಡಲುಗಳು, ಇವೆಲ್ಲ ಓಪನ್ ವೆಲ್ಲು ಇದೆಲ್ಲ ನೋಡಿ. ಹಾಗೇನೆ ಇದು ಬೂಸ್ಟರ್ ಪಂಪ್ ಇದು ನೋಡ್ತಾ ಇದೀವಲ್ಲ. ಹಾಗೆಯೇ ನಾವು ಕೂಡ ಎಲ್ಲ ಕಂಪನಿಯವರಿಗಿಂತ ಹೆಚ್ಚಿನಾಗಿ ನಾವು ಇದರಲ್ಲಿ ವಾರಂಟಿ ಜಾಸ್ತಿ ಸಿಗ್ತಾ ಇದೆ. ಈ ವರ್ಷ ಏನಪ್ಪ ವಾರಂಟಿ ಅಂದರೆ 2 ವರ್ಷ ನಾರ್ಮಲ್ ಕಾಮನ್ ವಾರಂಟಿ ಇದೆ, ಪ್ಲಸ್ ಅಡಿಷನಲ್ಲು 3 ಮಂತ್ಸ್ ವಾರಂಟಿ ಕೊಡ್ತಾ ಇದ್ದೀವಿ. ಅಡಿಷನಲ್ 3 ಮಂತ್ಸ್ ವಾರಂಟಿ ಕೂಡ ಸಿಗುತ್ತೆ. 2 ವರ್ಷ 3 ತಿಂಗಳು ಅಂದರೆ 27 ಮಂತ್ಸ್ ವಾರಂಟಿ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ CRIನ ನಮ್ಮ ಹೆಡ್ ಅವರು ಇದ್ದಾರೆ, ಅವರು ಕೂಡ ಈಗ ಮಾತಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಜನಗಳು ಹೇಗೆ ಇದ್ದಾರೆ ಅಂತ. ಒಬ್ಬರೊಬ್ಬರು ಬ್ರೌಸರ್ ಮತ್ತು ಬ್ಯಾಗ್ಗಳಿಗೋಸ್ಕರ ಮೈಕ್
ಇವಾಗ ನೋಡಿ ನಾವು ಇದೀವಿ ಉತ್ತರ ಕರ್ನಾಟಕದ ಕಡೆ ಇರುವಂಥ ಬ್ರಾಂಚ್ ಹೆಡ್ ಮ್ಯಾನೇಜರ್ ಅವರು, ಇವರು ಮಾತಾಡ್ತಾರೆ. ಈಗ ಇದ್ರ ಬಗ್ಗೆ ಬೇಕಾದರೆ ನಾನೇ ಮಾಹಿತಿ ಕೊಟ್ಟಿದ್ದೀನಿ. ಇವರು ಕೂಡ ಈಗ ಹೇಗೆ ರೆಸ್ಪಾನ್ಸ್ ಇದೆ ಬನ್ನಿ ಕೇಳೋಣ. ಸರ್, ಈಗ ಹೇಗೆ ನಡೀತಾ ಇದೆ ಸರ್ ಎಲ್ಲ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ವಿಶ್ವನಾಥ್ ಅಂತೇಳಿ ಉತ್ತರ ಕರ್ನಾಟಕದ ಅಂದರೆ ಹುಬ್ಳಿ ಬ್ರಾಂಚಿಂದ ಬ್ರಾಂಚ್ ಮ್ಯಾನೇಜರ್ ಇದ್ದೀನಿ. ಸೊ ಇವತ್ತು ನಾನು ಸಿನ್ಸ್ ಫ್ರಮ್ ಲಾಸ್ಟ್ 3 ಡೇಸಿಂದ ನೋಡ್ತಾ ಇದ್ದೀವಿ ಅಲ್ಟಿಮೇಟ್ ರೆಸ್ಪಾನ್ಸ್. ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಅತಿ ದೊಡ್ಡ ಕೃಷಿ ಮೇಳ ಅಂತಲೂ ಹೇಳ್ಬೋದು. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಆಲ್ 23 to 27 lakh ಪೀಪಲ್ ಬಂದಿದ್ರು. ಈ ಸಾರಿ ಮೇ ಬಿ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮೊದಲೇ 1-2 ದಿನ ಮಳೆ ಬರುತ್ತೆ ಅಂತ ಒಂದು ಸ್ವಲ್ಪ ಹೋಪ್ಸ್ ಇತ್ತು, ಬಟ್ ಅಲ್ಟಿಮೇಟ್ಲಿ ಮಳೆ ಬಂದಿಲ್ಲ. ಮಳೆ ಇಲ್ಲ. ಅಲ್ಟಿಮೇಟ್ ಹಲವ್ರದ್ದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು, ಸೊ ಇವನ್ ಉತ್ತರ ಪ್ರದೇಶದಿಂದ ಕೂಡ ಸಾಕಷ್ಟು ಜನ ಬಂದಿದ್ದಾರೆ, ಪಂಜಾಬಿಂದ ಬಂದಿದ್ದಾರೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಏನೋ ಫಾರ್ಮರ್ಸ್ ಫೇರ್ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ. ಹೌದು ಹೌದು. ಈಗ ಜನಗಳಿಗೆಲ್ಲ ಏನೇನು ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಏನೇನು ಮಾಡ್ತಾ ಇದ್ದೀರಾ ಸರ್ ನಮ್ಮ ಅಂಗಡಿ ಸರ್? ಬಗ್ಗೆ? ಈ ವರ್ಷ ನಾವು ತುಂಬಾ ದೊಡ್ಡದಾಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀವಿ. ಇದರಲ್ಲಿ ಮೇಜರ್ ಆಗಿ ನಾವು ನಮ್ಮ ಹೈಲೈಟ್ ಮಾಡ್ತಾ ಇರೋದು ನೆಕ್ಸ್ಟ್ ಜನ್ ಪ್ರಾಡಕ್ಟ್ಗೆ. ಯಾಕಂದ್ರೆ ಸುಮಾರು ಜನರಿಗೆ ಇವತ್ತಿಗೆ ಕೃಷಿಕರಿಗೂ ಕೂಡ ನೆಕ್ಸ್ಟ್ ಜನ್ ಪ್ರಾಡಕ್ಟ್ ಅಲ್ಲಿ ಬೇಕಾಗಿದೆ. ವಿಶೇಷವಾಗಿ ಸೀವೇಜ್ ಪಂಪ್ ಆಗಿರ್ಬೋದು, ಸ್ಲರಿ ಪಂಪ್ ಆಗಿರ್ಬೋದು, ಆಮೇಲೆ ನಮಗೆ ಕೆಲವೊಮ್ಮೆ ಈ ಗೊಬ್ಬರ ಕೂಡಿಸೋದಕ್ಕೆ ನಮ್ಮ ಹತ್ರ ಡ್ರಾಸ್ ಅಂತ ಇದೆ. ಸೊ ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋದು. ಯಾಕಂದ್ರೆ ಸುಮಾರು ಜನ ರೈತರಿಗೆ ಇದುವರೆಗೂ CRA ಅಂದ್ರೆ ಮೋನೋಬ್ಲಾಕ್, ಓಪನ್ ವೆಲ್, ಸಬ್ಮರ್ಸಿಬಲ್ ಅಂತ ಗೊತ್ತಿತ್ತು. ಬಟ್ ಅವ್ರ ಜೊತೆಗೆ ಇವತ್ತಿಗೆ ನಾವು ರೆಸಿಡೆನ್ಷಿಯಲ್ ಇರುವಂತ ಕಸ್ಟಮರ್ನು ಕೂಡ ಒಳ್ಳೆ ತರದಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸುಮಾರು ನಾವು ನೆಕ್ಸ್ಟ್ ಜನ್ ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. ಬೂಸ್ಟರ್ ಪಂಪ್ ಆಗಿರ್ಬೋದು, ಆಮೇಲೆ ಓಪನ್ ವೆಲ್ ಆಗಿರ್ಬೋದು, ಸಿವೇಜ್ ಪಂಪ್ಗಳಾಗಿರ್ಬೋದು, ಸುಮಾರು ರೇಂಜ್ಗಳು. ಬೂಸ್ಟರ್ ಪಂಪಲ್ಲಿ ಒಂದು 4-5 ವೇರಿಯಂಟ್ಗಳನ್ನು ನಾವು ಲಾಂಚ್ ಮಾಡಿಕೊಂಡಿದ್ವಿ. ಎಲ್ಲ ಪ್ರಾಡಕ್ಟ್ಗಳು ಇವತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ರೀಚ್ ಆಗಲಿ ಅಂತ ನಾವೆಲ್ಲಾನು ಕೂಡ ಡಿಸ್ಪ್ಲೇ ಕೊಟ್ಟಿದ್ದೀವಿ ಈ ಸಾರಿ. ಇದ್ರ ಜೊತೆಗೆ ವಿಶೇಷವಾಗಿ ಈ ಸಾರಿ ಸೋಲಾರ್ ಡಿಸ್ಪ್ಲೇ ಕೊಟ್ಟಿರೋದು. ಏನಂದ್ರೆ ನಾವು ಪ್ಲಾನ್ ಕೂಡ ಮಾಡಿದ್ವಿ, ಬಟ್ ಇಲ್ಲಿ ನಮಗೆ ಸ್ಪೇಸ್ ಅಷ್ಟೊಂದು ದೊಡ್ಡದಾಗಿ ಸಿಕ್ಕಿಲ್ಲ. ಸೊ ಹಾಗಾಗಿ ಸೋಲಾರ್ನ ನಾವು ಯಾರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಕೊಡ್ತೀವಿ. ಬಟ್ ಆದರೂ ಕೂಡ ಸೋಲಾರ್ಗೆ ಅಲ್ಟಿಮೇಟ್ ರೆಸ್ಪಾನ್ಸ್ ಬಂದಿರೋದು ಸರ್. ಈಗ ನಿಮ್ಮ ಹತ್ರ ಏನಾದ್ರು ತೋರಿಸೋ ಥರ ಸೋಲಾರ್ಗೆ ಇದೆಯಾ? ಸೋಲಾರ್ಗೆ ನಾನು ಜಸ್ಟಿಗೆ ನಾನು ನಾಮಕ ವ್ಯವಸ್ಥೆ ಮತ್ತು ಒಂದು ಪ್ಯಾನಲ್ ಮತ್ತು ಒಂದು ಕಂಟ್ರೋಲರ್ ಮಾತ್ರ ಇಟ್ಕೊಂಡಿರೋದು. ಪಂಪ್ಗಳನ್ನ ಡಿಸ್ಪ್ಲೇ ಮಾಡಕ್ ಬಂದಿಲ್ಲ, ಬಟ್ ಇದ್ರ ಪಂಪ್ಗಳಲ್ಲೇ ಕೂಡ ನಾವು ಕ್ಯಾರಿ ಮಾಡ್ಬೋದು. ಸೋಲಾರ್ದು ಒಂದ್ಸಲ ತೋರಿಸಿ ಸರ್ ನೋಡುವ. ಸರ್, ಸೋಲಾರಲ್ಲಿ ಸೋಲಾರ್ ಪಂಪ್ ಕಂಟ್ರೋಲರ್ ನಾವು ಇಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಪ್ಯಾನಲ್ ಸ್ಯಾಂಪಲ್ ಇದೆ ಇದು. ಓಕೆ, ನೆಕ್ಸ್ಟ್ ಇಯರ್ ಆದರೆ ಏನು ಮಾಡ್ತೀವಿ, ಸ್ವಲ್ಪ ಡೆಮೋ ಕೂಡ ಕೊಡಲಿಕ್ಕೆ ಪ್ಲಾನ್ ಮಾಡ್ತೀವಿ. ಈ ಸಾರಿ ನಾವು ಏನು ಮಾಡ್ತೀವಿ, ಕಂಟ್ರೋಲ್ ಪ್ಯಾನಲ್ ಮಾತ್ರ ಮಾಡಿದ್ವಿ. ಇದು AC to DC, DC to AC ವರ್ಕ್ ಮಾಡುವಂಥದ್ದು. ಅಂದರೆ ಕರೆಂಟ್ ಬಂದಾಗ ಕರೆಂಟ್ ಮೇಲೆ, ಕರೆಂಟ್ ಇಲ್ಲದೆ ಇದ್ದಾಗ ಸೋಲಾರ್ ಮೇಲೆ ವರ್ಕ್ ಆಗೋ ಥರದಲ್ಲಿ ಪ್ಲಾನ್ ಮಾಡ್ಕೊಂಡಿರೋದು. ಈಗ ಅಪ್ ಟು ಎಷ್ಟು HP ವರೆಗೂ ಮಾಡ್ಬೋದು ಅಂತ ಐಡಿಯಾ ನಿಮ್ಮದು? ಸರ್, ಆಕ್ಚುಲಿ ಆಸ್ ಆಫ್ ನಾವು ನಮ್ಮ ಹತ್ರ DC ಪಂಪ್ಗಳು ಕೂಡ ಅವೈಲೇಬಲ್ ಆಗಿದ್ದಾವೆ. ಇದು ನಿಮಗೆ 3 HP ಇಂದ ಹಿಡ್ಕೊಂಡು ಅಪ್ ಟು 10 HP ವರೆಗೂ ಕೂಡ ನಾವು ಆಸ್ ಆಫ್ ನಾವು ರೈಟ್ ಅವೈಲೇಬಲ್ ಆಗಿರುವಂಥದ್ದು. ಬಟ್ ರೇಂಜ್ ಇನ್ನೂ ದೊಡ್ಡದಾಗಿ ಹೋಗ್ತಾ ಇದೆ. ಮೋನೋಬ್ಲಾಕ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಸೊ ಮೋನೋಬ್ಲಾಕ್ ಅಲ್ಲಿ ನಿಮಗೆ 2.5, 2, 3, 2.5 ಮತ್ತು 4, 3 ಈ 3 ರೇಂಜ್ಗಳು DC ನಲ್ಲಿ ಅವೈಲೇಬಲ್ ಇದೆ. ಇತ್ತೀಚೆಗೆ ನಾವು ಏನು ಮಾಡಿದ್ವಿ, ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕುಸುಮ್ ಯೋಜನೆಯಲ್ಲಿ ಸಾಕಷ್ಟು ಪಂಪ್ಗಳು ಪಡೆದಿವಿ. ಆಲ್ಮೋಸ್ಟ್ ಆಲ್ ಅರೌಂಡ್ 2000 crore ವರ್ತ್ ಇರುವಂತಹ ಒಂದು ಪಂಪ್ಗಳನ್ನು ಮಾರಾಟ ಮಾಡಿದ್ದೀವಿ. ಈಗ ನೋಡಿ, ನಾವೇ ಡೀಲರ್ ಆಗಿ ಈಗ ಸೋಲಾರ್ ಬಗ್ಗೆ ಗೊತ್ತಿಲ್ಲ. ನಾವು ಈಗ ಅಂಗಡಿನಲ್ಲಿ ಹಾಕಿದಾಗ ಇದು ನೋಡಿದಾಗ ಏನು ಅಂತ ಕೇಳಿ ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಹೇಳಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ಎಸ್ ಸರ್. ಓಕೆ, ಈ ವರ್ಷದಿಂದ ಏನು ಮಾಡ್ತಾ ಇದೀವಿ, ಒಂದು ಒಳ್ಳೆ ಕೆಲಸ ಅಂತಂದ್ರೆ ನಾವು ಎಲ್ಲ ನಮ್ಮ ಡೀಲರ್ ಕೌಂಟರಲ್ಲೂ ಕೂಡ ಒಂದು ಸ್ಯಾಂಪಲ್ಗೆ ಸೋಲಾರ್ನ ನಾವು ಒಂದು ಪ್ಯಾನಲ್ ಮತ್ತು ಒಂದು ಕಂಟ್ರೋಲರ್, ಒಂದು ಪಂಪ್, ಒಂದು ಡೆಮೋ ಪೀಸ್ ಕೊಡೋದಕ್ಕೆ ಒಂದು ಯೋಜನೆ ಹಮ್ಮಿಕೊಂಡಿದ್ದೀವಿ. ಮೇ ಬಿ ಮುಂದಿನ ದಿನಮಾನದಲ್ಲಿ ಈ ಸೋಲಾರ್ನ ದೊಡ್ಡ ಪ್ರಮಾಣದಲ್ಲಿ ಹೈಲೈಟ್ ಮಾಡಿಕೊಂಡು ನಾವು ಇದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ವಿ. ನೋಡೋಣ ಮುಂದಿನ ವರ್ಷದಲ್ಲಿ ಏನು ಬರುತ್ತೆ ಅಂತ ನೋಡ್ಕೊಂಡು ನಾನು ಮಾಡಿಕೊಡ್ತೀನಿ. ಕಂಪನಿಯಿಂದ ಮತ್ತೆ ಏನಾದರೂ ಇಲ್ಲ ಸರ್ ಪ್ರಾಡಕ್ಟ್ ರೇಂಜಲ್ಲಿ ಬೇಕಾಗಿರುವಾಗ ಅಥವಾ ಮತ್ತೊಂದು ಸೆಗ್ಮೆಂಟ್ ಏನಾದರೂ ಬೇಕಾಗಿದ್ರೆ ಡೆಫಿನೆಟಾಗಿ ಕಂಪ್ನಿಗೆ ರೀಚ್ ಆಗಿ. ಆಮೇಲೆ ಎಲ್ಲ ರೈತರಿಗೂ ಕೂಡ ನೀವು ಆಲ್ರೆಡಿ ನಾನು ಕೇಳಲ್ಪಟ್ಟಿದ್ದೀನಿ, ಒಂದು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಿ ಅಂತ. ಇದೇ ಸರ್ವಿಸ್ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಎಲ್ಲರೂ ಇವರು ಇಲ್ಲಿ ಸೇರಿರೋರೆಲ್ಲ ನಮ್ಮ ಕಂಪನಿ ಟೀಮು. ಕಂಪನಿ ನನ್ನ ಜೊತೆ ಇದೆ, ನಾನು ಕಂಪನಿ ಜೊತೆ ಇದ್ದೀನಿ. ಹಾಗಾಗಿ ಸಹಕರಿಸಿ ಪ್ರತಿಯೊಬ್ಬರು ರೈತರಿಗೆ ಒಳ್ಳೇದು ಮಾಡಿ ರೈತರಿಗೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ CRI ಕಂಪನಿಯಿಂದ ರೈತರಿಗೆ ಕಮ್ಮಿ ರೇಟಲ್ಲಿ ಒಳ್ಳೊಳ್ಳೆ ಮೋಟ್ರ್ ಪಂಪ್ಗಳು ಕೊಟ್ಟು ಒಳ್ಳೊಳ್ಳೆ ರೀತಿಯಲ್ಲಿ ನೀರು ಚೆನ್ನಾಗಿ ಬರೋ ಥರ, ಪ್ರೆಷರಾಗಿ ಬರೋ ಥರ ಮತ್ತು ಕರೆಂಟ್ ಸೇವ್ ಆಗೋ ಥರ ಈಗ ಹೊಸದಾಗಿ ಲಾಂಚ್ ಮಾಡಿರೋ ಸೋಲಾರ್ ಮೋಟ್ರ್ ಪಂಪ್ಗಳು ಏನಿದೆ ಅದೇ ಥರನೇ ಹೊಸದಾದ ಆವಿಷ್ಕಾರನ ಕಂಡುಹಿಡಿದು ನಾವು ಜನಗಳಿಗೆ ಅಂದರೆ ರೈತರುಗಳಿಗೆ ನಾವು ಕೊಡೋ ಥರ ಪ್ಲಾನ್ ಇಟ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. CRI ಪಂಪ್ನ ಯೂಸ್ ಮಾಡಿ ಪ್ರತಿಯೊಬ್ಬರು CRI ಪಂಪ್ ಯೂಸ್ ಮಾಡೋದ್ರಿಂದ ಒಳ್ಳೆ ನಿಮಗೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ನೋಡಿ, ನಾವು ಇಷ್ಟು ಜನ ಇದ್ದೀವಿ, ನಮ್ಮ ಟೀಮ್
ಇಲ್ಲಿ ಧಾರವಾಡ ಕೃಷಿ ಮೇಳದಲ್ಲಿ ಇದ್ದೀವಿ. ಪ್ರತಿಯೊಬ್ಬರು ರೈತರಿಗೆ ನಾವು ಇಲ್ಲಿ ಸ್ಪಂದಿಸ್ತಾ ಇದ್ದೀವಿ. ಅವ್ರು ಏನು ಕೇಳ್ತಾರೆ, ಹೇಗೆ ಬೇಕು, ಯಾರ ಥರ ಅವ್ರದ್ದು ಇದಿದೆ ನೆಸೆಸಿಟಿ ಇದೆ, ಅವ್ರಿಗೆ ಎಲ್ಲ ರೀತಿಯ ಸ್ಪಂದಿಸಬೇಕು ಅಂತ ಹೇಳಿ ನಾವು ಅಂಗಡಿ ಮಾಡಿ ಎಲ್ಲ ರೈತರಿಗೂ ಒಳ್ಳೇದು ಮಾಡಬೇಕು ಅನ್ನೋ ಪ್ಲಾನಲ್ಲಿ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್, ರೈತ ಬಂದವರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸರ್ಕಾರ ಹೀಗೆ ಇರಲಿ, ಖಂಡಿತ ನಮ್ಮ ಕಂಪನಿಗೆ ಇನ್ನೊಂದಷ್ಟು ಸ್ಕೋಪ್ ಕೊಡಲಿ ಜಾಸ್ತಿಯಾಗಿ, ಆಯ್ತಾ? ಖಂಡಿತ So, ಸಿಗುತ್ತೆ. ಒಳ್ಳೆ ಸರ್ವಿಸ್ ಕೊಡಿ ನಮ್ಮ ಫಾರ್ಮರ್ಸ್ಗೆ. ಎಲ್ಲರಿಗೂ ಕಂಪನಿಯಿಂದ ಏನು ಸಿಗುತ್ತೆ ಒಳ್ಳೆ ಫೆಸಿಲಿಟಿ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅಡಿಷನಲ್ಲು 3 ತಿಂಗಳು ಎಕ್ಸ್ಟ್ರಾ ವಾರಂಟಿ ಕೂಡ ಕೊಡ್ತಾ ಇದೆ ಕಂಪನಿಯಿಂದ. 27 ತಿಂಗಳು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಯ್ತಾ, ಥ್ಯಾಂಕ್ ಯು ಸರ್.